ವಿದ್ಯಾಭ್ಯಾಸ ರಂಗದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಈಗಾಗಲೇ ಜನಮನ್ನಣೆಯನ್ನು ಪಡೆದಿರುವ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆಯ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಸಡಗರ ಸಂಭ್ರಮದೊಂದಿಗೆ ಬೇಕೂರು ಸಿ ಪ್ಯಾಲೇಸ್ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ತನ್ನದೇ ಆದ ಶೈಲಿಯಲ್ಲಿ ವಿದ್ಯಾರ್ಥಿಗಳನ್ನ ವಿಶ್ವ ಮಾನವರನ್ನಾಗಿ ಹಾಗೂ ದೇಶದ ಉತ್ತಮ ಪ್ರಜೆಯನ್ನಾಗಿ ಸಿದ್ಧಪಡಿಸುವ ಗುರಿಯನ್ನ ಇಟ್ಟುಕೊಂಡಿರುವ ಮಹತ್ವಾಕಾಂಕ್ಷಿ ಶಾಲೆಯಲ್ಲಿ ಒಂದಾಗಿದೆ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆ. 1977ರ ಕಾಲದಲ್ಲಿ ಮಕ್ಕಳಿಗಾಗಿ ನರ್ಸರಿ ಹಾಗೂ ಮಹಿಳೆಯರಿಗಾಗಿ ಹೊಲಿಗೆ ತರಗತಿಗಳೊಂದಿಗೆ ತನ್ನ ಸೇವಾ ಪ್ರಯಾಣವನ್ನ ಆರಂಭಿಸಿದ ಈ ತಂಡ 2007ರಲ್ಲಿ ಸ್ಥಳೀಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ದೀರ್ಘಕಾಲದ ಕನಸನ್ನ ನನಸುಗೊಳಿಸಲು ಮೂಸಾ ಹಾಜಿ ಅಲ್ವಾಯಿ ಹಾಗೂ ಮೊಹಮ್ಮದ್ ಅಜೀಂ ಮಣಿಮುಂಡ ಅವರ ನೇತೃತ್ವ ಹಾಗೂ ಉದ್ಯಮಿ ಅಬ್ದುಲ್ ಹಮೀದ್ ಅವರ ಆತ್ಮಾರ್ಥ ಬೆಂಬಲದೊಂದಿಗೆ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆಯನ್ನ ಸ್ಥಾಪಿಸಿದೆ. ಈಗಾಗಲೇ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಗುರುತಿಸಿಕೊಂಡಿರುವುದು ಈ ಶಾಲೆಯ ವಿಶೇಷತೆಯಾಗಿದೆ. ಇಂದು ಈ ಶಿಕ್ಷಣ ಕೇಂದ್ರ ಹೆಮ್ಮರವಾಗಿ ಬೆಳೆದು ನಾಡಿನ ಜನತೆಗೆ ನೆರಳಾಗಿ ಆರ್ಥಿಕ ಅಸಮರ್ಥತೆ ಹಾಗೂ ಸರಿಯಾದ ಸಾರಿಗೆ ಸೌಲಭ್ಯಗಳ ಕೊರತೆಗಳಂತಹ ಸವಾಲುಗಳ ಮಧ್ಯೆ ಕೂಡ 2020ರಲ್ಲಿ ಶಾಲೆಯ ಮೊದಲ 10ನೇ ತರಗತಿ ಬ್ಯಾಚ್ ಶ್ಲಾಘನೀಯ ಸಾಧನೆಯನ್ನ ಮಾಡಿದೆ. ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪದವಿ ಶಿಕ್ಷಣ ಪೂರ್ಣಗೊಳಿಸಿ ಯುಪಿಎಸ್ಸಿ, ಸಿಎ, ವೈದ್ಯಕೀಯ, ಎಂಜಿನಿಯರಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಶಾಲೆ ಹಲವು ರೀತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಸೂಕ್ತವಾದ ರಸ್ತೆಯ ವ್ಯವಸ್ಥೆ ಕೂಡ ಇಲ್ಲದ ಸ್ಥಳದಲ್ಲಿ ತಲೆ ಎತ್ತಿರುವ ಹಿನ್ನೆಲೆಯಲ್ಲಿ ಹಲವು ರೀತಿಯ ವ್ಯವಸ್ಥೆಗಳು ದಾನಿಗಳಿಂದ ಒಲಿದು ಬರಬೇಕಾಗಿದೆ. ಶಾಲಾ ವಾರ್ಷಿಕೋತ್ಸವದ ಸುದಿನದಂದು ಶಾಲಾ ವಿದ್ಯಾರ್ಥಿಗಳು, ರಕ್ಷಕ ಶಿಕ್ಷಕ ಸಂಘ, ಆಡಳಿತ ಮಂಡಳಿ ಈ ಆಚರಣೆಯನ್ನ ಉತ್ಸಾಹಭರಿತಗೊಳಿಸಿ ಹಬ್ಬವನ್ನಾಗಿ ಆಚರಿಸುವ ದೃಶ್ಯ ಕಂಡುಬಂತು. ಶಾಲಾ ಆಡಳಿತಾಧಿಕಾರಿ ಮೊಹಮ್ಮದ್ ಅಜೀಂ ಮಣಿಮುಂಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವವನ್ನು ಪ್ರತಿಷ್ಠಿತ ಬರಹಗಾರ ಇಸ್ಮತ್ ಪಚೀರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಸ್ಲಾಂ ಧರ್ಮವು ಜ್ಞಾನಕ್ಕೆ ನೀಡಿರುವ ಸ್ಥಾನ ಅಪಾರ. ಇಸ್ಲಾಂನಲ್ಲಿ ಶಿಕ್ಷಣವು ಕೇವಲ ವ್ಯಕ್ತಿಯನ್ನ ಮಾತ್ರವಲ್ಲ, ಸಂಪೂರ್ಣ ಸಮಾಜವನ್ನ ಬೆಳಗಿಸುವ ದೀಪದಂತೆ. ಜ್ಞಾನದಿಂದಲೇ ನಾವು ಅಜ್ಞಾನವನ್ನ ದೂರ ಮಾಡಬಹುದು, ನ್ಯಾಯ ಮತ್ತು ಸಮಾನತೆಯ ಮಾರ್ಗದಲ್ಲಿ ಸಾಗಬಹುದು ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು. ನೀವು ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಬಂದಿಲ್ಲ ಅಂತ ಹೇಳೋದಕ್ಕೆ ಖಚಿತವಾಗಿ ಆದರೂ ಒಂದು ಕಾರ್ಯಕ್ರಮ ಆದಮೇಲೆ ಸಭಾ ಕಾರ್ಯಕ್ರಮ ಇರುತ್ತೆ, ಅದಕ್ಕೊಂದು ಚೌಕಟ್ಟು ಇರುತ್ತೆ. ಅದಕ್ಕಾಗಿ 4 ಮಾತುಗಳನ್ನು ನಿಮ್ಮ ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 4 ಮಾತುಗಳನ್ನು ನಿಮ್ಮ ಮುಂದೆ ಆಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ. ಸ್ನೇಹಿತರೆ, ತಾಯಂದಿರು, ಮಕ್ಕಳೇ, ಪವಿತ್ರ ಕುರ್ಆನ್ನ ಮೊದಲ ಅವತೀರ್ಣಿತ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹನು ಜಿಬ್ರೀಲ್ ಅಲೈಹಿಸ್ಸಲಾಂ ಮೂಲಕ ಮೊದಲು ಅವತೀರ್ಣಗೊಳಿಸಿದ ಇಕ್ರಾ, ಓದಿ, ನಿಮ್ಮನ್ನು ಸೃಷ್ಟಿಸಿದ ಅಲ್ಲಾಹನ ನಾಥನ ಹೆಸರಿನಿಂದ ಓದಿ, ಅಲ್ಲಾಹನಿಗೆ ಅವನು ಕಲಂನಿಂದ ಕಲಿಸಿ. ಈ ಮೂಲಕ ಇಸ್ಲಾಂ ಶಿಕ್ಷಣಕ್ಕೆ ಎಷ್ಟು ಮಹತ್ವ ನೀಡುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಕಳೆದ ಸುಮಾರು 15-20 ವರ್ಷಗಳಿಂದ ನಮ್ಮ ಮುಸ್ಲಿಂ ಸಮುದಾಯ ಶಿಕ್ಷಣಕ್ಕೆ ಸ್ವಲ್ಪ ಮಟ್ಟಿಗೆ ತೆರೆದುಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸಾಹೇಬ್. ಅವರ ಸಮುದಾಯ ಒಂದು ಹಂತದಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿತ್ತಂದ್ರೆ 2007ರಲ್ಲಿ ಜಸ್ಟಿಸ್ ರಾಜೇಂದ್ರ ಸಿಂಗ್ ಸಾಚಾರ್ ಅವರು ಮಂಡಿಸಿದ ಸಾಚಾರ್ ವರದಿಯಲ್ಲಿ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಎಷ್ಟು ಕೆಳಗಿತ್ತಂದ್ರೆ ಅದರಲ್ಲೂ ಶೈಕ್ಷಣಿಕ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಆಡಳಿತಾಧಿಕಾರಿ ಮೊಹಮ್ಮದ್ ಅಜೀಂ ಮಣಿಮುಂಡ ಅವರು ಮಾತನಾಡಿ, ಈ ವಿದ್ಯಾಸಂಸ್ಥೆ ಲಾಭದ ಉದ್ದೇಶದಿಂದ ಸ್ಥಾಪಿತವಾದ ಸಂಸ್ಥೆಯಲ್ಲ. ಇದನ್ನು ನಿರ್ಮಿಸಿದವರ ಉದ್ದೇಶ ಹಣಾರ್ಜನೆಯಲ್ಲ, ಜ್ಞಾನಾರ್ಜನೆ. ಇಲ್ಲಿ ಶಿಕ್ಷಣ ಸೇವೆ, ಮೌಲ್ಯಗಳು ಮತ್ತು ಸಮಾಜದ ಪ್ರಗತಿಯನ್ನ ಮೊದಲ ಆದ್ಯತೆಯಾಗಿಟ್ಟಿದ್ದೇವೆ.
ಪ್ರತಿ ವಿದ್ಯಾರ್ಥಿಯ ಬೆಳವಣಿಗೆ ಅವರ ಭವಿಷ್ಯದ ನಿರ್ಮಾಣ ಹಾಗೂ ಅವರಲ್ಲಿರುವ ಸಾಮರ್ಥ್ಯವನ್ನ ಅಳಿಸುವುದು. ಇದೇ ನಮ್ಮ ನಂಬಿಕೆ, ಇದೇ ನಮ್ಮ ಧ್ಯೇಯ ಎಂದು ಹೇಳಿ സമാരംഭಕ್ಕೆ ಆಗಮಿಸಿದ അതിഥിಗಳನ್ನ സ്വാഗತಿಸಿದರು. ഇനിയും അത് തുടരും. ഒരുപാട് കാര്യങ്ങൾ നമ്മൾക്ക് ചെയ്തു തീർക്കാനുണ്ട്. ഫീസിനെ ലക്ഷ്യമാക്കിക്കൊണ്ടോ അല്ലെങ്കിൽ ലാഭത്തിന്റെ ഉദ്ദേശം കൊണ്ടോ നടക്കുന്ന ഒരു ഇൻസ്റ്റിറ്റ്യൂഷൻ അല്ല. കാരണം ഒരു പ്രൈവറ്റ് സ്കൂൾ എന്ന് പറയുന്ന സമയത്ത് അതിന് പ്രൈവറ്റ് എന്ന് പറയുന്നതിനേക്കാളും കൂടുതൽ കമർഷ്യൽ എന്നാണ് പറയുന്നത്. നമ്മൾ ആരോടും വളരെ ആത്മവിശ്വാസത്തോടെ പറയാൻ നമ്മൾക്ക് സാധിക്കും, നമ്മുടെ ഇൻസ്റ്റിറ്റ്യൂഷൻ തുടക്കം മുതൽ ഇന്ന് വരെ ഒരു കമർഷ്യൽ ഇൻസ്റ്റിറ്റ്യൂഷൻ അല്ല. തികച്ചും ചാരിറ്റി പർപ്പസിന് നമ്മുടെ എക്സ്പെൻസസ് പോലും മീറ്റ് ചെയ്യാൻ പറ്റാത്ത റവന്യൂസ് ആണ് നമ്മൾക്ക് കിട്ടുന്നത്. പക്ഷെ നമ്മുടെ ചുറ്റുവട്ടത്തുള്ള കുട്ടികൾക്ക് അവർക്ക് നമ്മുടെ കീഴിൽ തന്നെ നമ്മുടെ സൂപ്പർവിഷനിൽ തന്നെ ഏറ്റവും മികച്ച വിദ്യാഭ്യാസം നൽകണം എന്നുള്ള ഒരു ഉദ്ദേശം കൊണ്ട് നടക്കുന്ന ഒരു ഇൻസ്റ്റിറ്റ്യൂഷനാണ്. നമ്മൾക്ക് അൽഹംദുലില്ലാഹ് നമ്മുടെ പ്രദേശത്ത് അതേപോലെ അടുത്തുള്ള മൂസോടി ഉപ്പള ഗേറ്റ് ഭാഗത്ത് നിന്നാണ് ഇപ്പോൾ കൂടുതൽ സ്റ്റുഡൻസ് വന്നുകൊണ്ടിരിക്കുന്നത്. പേരൻസിനോട് നമ്മൾ നിരന്തരമായി ബന്ധപ്പെട്ടുകൊണ്ടിരിക്കുന്നത്. കഴിഞ്ഞ 1-2 വർഷങ്ങളായി നമ്മൾ അവിടെയുള്ള സൗകര്യങ്ങൾ മെച്ചപ്പെടുത്താൻ വേണ്ടി ശ്രമിച്ചിട്ടുണ്ട്. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕಾಸರಗೋಡು ಸಾಹಿತ್ಯ ವೇದಿಕೆಯ ಉಪಾಧ್ಯಕ್ಷ ಅಶ್ರಫ್ ಅಲಿ ಚೆರಂಗಿಯವರು ಮಾತನಾಡಿ, ವಿದ್ಯಾಭ್ಯಾಸವು ಕೇವಲ ಪುಸ್ತಕದ ಜ್ಞಾನವಲ್ಲ, ಅದು ನಮ್ಮ ಜೀವನದ ದಿಕ್ಕು ತೋರಿಸುವ ದೀಪ. ಇಂದು ನಾವು ಪಡೆಯುವ ಶಿಕ್ಷಣ ನಾಳೆಯ ನಮ್ಮ ಸಮಾಜದ ಗುಣಮಟ್ಟವನ್ನ ನಿರ್ಧರಿಸುತ್ತದೆ. ಜ್ಞಾನವು ಮಾನವನನ್ನ ಬದಲಿಸುತ್ತದೆ. ಬದಲಾದ ಮನುಷ್ಯ ಸಮಾಜವನ್ನ ಬದಲಾಯಿಸುತ್ತಾನೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದ್ರು. അവിടെ ഒരു ജയിൽ അടച്ചിടുകയാണ് ചെയ്യുന്നത്. വിദ്യാഭ്യാസത്തിൻ്റെ പ്രാധാന്യം അത്രയും വലുതാണ്. വിദ്യാഭ്യാസമുള്ള ഒരു സമൂഹമാണ് നമ്മുടെ ഇന്നുവരെയുള്ള ലോകത്തിന് പുതിയ കാറ്റും വെളിച്ചവും നൽകിയിട്ടുള്ളത്. ലോകത്തിന് എന്ത് തന്നെ മാറ്റങ്ങൾ ഉണ്ടായാലും അതൊക്കെ ഉണ്ടാകുന്നത് വിദ്യാഭ്യാസത്തിൽ നിന്നാണ്. നമുക്കൊക്കെ അറിയാം, ഈ ഇവിടെ കൂടിയിരിക്കുന്ന രക്ഷിതാക്കൾ എത്ര കഷ്ടപ്പെട്ടിട്ടാണ് അതിരാവിലെ എഴുതി മക്കളെ സ്കൂളിലേക്ക് അയക്കുന്നത് എന്ന് നമുക്കൊക്കെ അറിയാം. എന്തിനാണ് നമ്മളിങ്ങനെ കഷ്ടപ്പെട്ട് ഈ കുഞ്ഞുങ്ങളൊക്കെ സ്കൂളിലേക്ക് അയക്കുന്നത്? നമ്മുടെ മുന്നിൽ ഒരു ലക്ഷ്യമുണ്ട്. നമ്മുടെ മക്കൾ പഠിക്കണം, അവർ ഉയർന്ന രീതിയിലെത്തണം, ഈ നാടിനും സമൂഹത്തിനും നേട്ടമുണ്ടാക്കുന്ന മക്കളായി വളരണം എന്നതാണ്. ഈ സ്വപ്നം കണ്ടുകൊണ്ട് വർഷങ്ങൾക്ക് മുമ്പ് ഒരു വ്യക്തി മുൻകൈ എടുത്ത് സ്ഥാപിച്ചതാണ് ഈ മണിമുണ്ട ഇംഗ്ലീഷ് മീഡിയം സ്കൂൾ എന്ന് എനിക്കറിയാം. ഞാൻ ഓർക്കുന്നത് ബഹുമാനപ്പെട്ട മുസ ആളുവായെ പറ്റിയാണ്. ഒരു നാടിൻ്റെ സ്വപ്നം നെഞ്ചത്തിൽ പേറിക്കൊണ്ട് ഒരു ജനതയ്ക്ക് വിളക്കുമാടം പോലെ വെളിച്ചം നൽകിക്കൊണ്ട് ഒരു മനുഷ്യൻ ഉയർത്തിയ ഒരു പ്രസ്ഥാനമാണ് ഇന്ന് ഈ നാട്ടിലെ പിൻഗാമികൾക്ക് പഠിക്കാനുള്ള ഒരു വിദ്യാഭ്യാസ സ്ഥാപനമായി വളർന്നിരിക്കുന്നത്. സ്കൂളിനെ പറ്റി ഞാൻ കൂടുതൽ പറയാൻ ആളില്ല, കാരണം നിങ്ങളൊക്കെയാണ് അതിൻ്റെ ഉപഭോക്താക്കൾ. ಶಾಲಾ ಮುಖ್ಯೋಪಾಧ್ಯಾಯರಾದ ನಿಶಾಂತ್ ಶೆಟ್ಟಿ ವಾರ್ಷಿಕ ವರದಿಯನ್ನ ಮಂಡಿಸಿದ್ರು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನೃತ್ಯ, ನಾಟಕ, ಗೀತೆಯಂತಹ ವೈವಿಧ್ಯಮಯ ಪ್ರದರ್ಶನಗಳು ಮನ್ನಣೆ ಪಡೆಯಿತು. ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕೂಡ ನಡೆಯಿತು. ಇದೇ ಸಂದರ್ಭದಲ್ಲಿ ಶಿಕ್ಷಕರಿಗೂ ಸಿಬ್ಬಂದಿಗಳನ್ನು ಹಾಗೂ ಆಗಮಿಸಿದ ಅತಿಥಿಗಳನ್ನು ಪುರಸ್ಕರಿಸಿ ಅಭಿನಂದನೆಯನ್ನ ನೀಡಿ ಅವರ ಸೇವೆಗೆ ಕೃತಜ್ಞತೆಯನ್ನ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮವು ಸೇರಿದವರೆಲ್ಲರಿಗೂ ಉತ್ಸಾಹ ಹಾಗೂ ಸಂಭ್ರಮ ತುಂಬಿದ ಒಂದು ಅದ್ಭುತ ಸ್ಮರಣೀಯ ದಿನವಾಗಿ ಮಾರ್ಪಾಟಾಯಿತು. ವಿದ್ಯಾರ್ಥಿನಿ ರಾಬಿಯಾ ಶೇಖ್ ಸ್ವಾಗತಿಸಿ ವಿದ್ಯಾರ್ಥಿ ಮಾಸ್ ಆದಂ ವಂದಿಸಿದ್ರು.
ವಿದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.